ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅಖಿಲಾಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಎಲ್ಲರೂ ಕೂಡ ಇಡೀ ದೇಶದಲ್ಲಿ ಇವತ್ತು ಶಿವರಾತ್ರಿ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲರೂ ಕೂಡ ಶಿವನ ನೋಡಲು ಸಾಲುಗಟ್ಟಲ್ಲಿ ಇವತ್ತು ನಿಂತ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾರೆ. ನಮ್ಮ ಬೈಸಂದ್ರ ಗ್ರಾಮದಲ್ಲಿ ಮೊದಲಿಂದ ಕೂಡ ಶಿವರಾತ್ರಿ ಹಬ್ಬ ಒಂದು ಅದ್ದೂರಿಯಾಗಿ ಚೆನ್ನಾಗಿ ನಡೆಯುತ್ತೆ. ನಮ್ಮ ಈ ಈಶ್ವರ ದೇವಸ್ಥಾನ, ಕಲ್ಯಾಣಿ ಮತ್ತು ಎಲ್ಲ ಊರಿನ ಹಿರಿಯರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಸುಮಾರು ಸಾವಿರಾರು ಜನ ಭಕ್ತರೆಲ್ಲ ಇವತ್ತು ಈ ದರ್ಶನಕ್ಕೋಸ್ಕರ ಶಿವರಾತ್ರಿ ದಿನ ಬರ್ತಾರೆ. ಒಳ್ಳೆಯ ಪೂಜೆಗಳೆಲ್ಲ ನಡೆಯುತ್ತೆ, ಒಳ್ಳೆಯ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ. ಇಲ್ಲಿ ದೇವ್ರನ್ನ ಬೇಡ್ಕೊಂಡ್ರೆ ನಿಜವಾಗ್ಲೂ ಅದು ದೇವರು ಏನು ಬೇಡ್ಕೊಳ್ತಾರೆ ಅದು ವರನ ಕೊಡ್ತಾರೆ. ದೇವರು ಬೈಸಂದ್ರದ ಗ್ರಾಮಸ್ಥರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂಡೆ. ಶುಭಾಶಯಗಳು. ಹಾಗೆ ಒಂದು 100 ವರ್ಷದ ಮೇಲೆ ಇತಿಹಾಸ ಇರುವಂಥ ದೇವಸ್ಥಾನ. ಇದರಿಂದ ಒಂಥರ ನಮ್ಮ ಬೆಂಗಳೂರು ದಕ್ಷಿಣ ಕಾಶಿ ಅಂತೀವಿ. ಇಲ್ಲಿ ಕೆಳಗೆ ಕಲ್ಯಾಣಿ ಇದೆ. 365 ದಿನ ನೀರು ಉಕ್ಕುತ್ತಾ ಇರುತ್ತೆ. ಆ ಥರ ಪವಿತ್ರವಾದ ಕ್ಷೇತ್ರ ಅಖಂಡೇಶ್ವರ ದೇವಸ್ಥಾನ ಅಂತ. ಇದು ಬಸಪ್ಪ ಸ್ವಾಮೀಜಿ ಅಂತ 120 ವರ್ಷದಿಂದ ಅವರು ಸಾಲಿಗ್ರಾಮ ಅಂತ ಇದು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅದಾದಮೇಲೆ ಅವ್ರ ಮಕ್ಕಳು ನಡೆಸ್ತಾ ಇದ್ದು ಈಗ ನಾವು ಇದಕ್ಕೆ ಅಧ್ಯಕ್ಷರಾಗಿದ್ದೀವಿ. ಬೈಸಲ ಭೂಮಿ ಜನಾಂಗ ಅಭಿವೃದ್ಧಿ ದೇವಸ್ಥಾನ ಅಭಿವೃದ್ಧಿ ಸಂಘ ಅಂತ. ಇದು ಬೈಸಲ ಗ್ರಾಮಸ್ಥರು ಅವರ ಪೂರ್ವಿಕರೆಲ್ಲ ಉಳಿಸಿರೋದಕ್ಕೆ ಅದನ್ನು ಈಗ ನಾವೆಲ್ಲ ಸಂಘದವರೆಲ್ಲ ಸೇರಿ ನಾವು ಡೆವಲಪ್ಮೆಂಟ್ ಮಾಡಿ ಶಿವರಾತ್ರಿಗೆ ವಿಜೃಂಭಣೆಗೆ ಹೀಗೆ ದೇವಸ್ಥಾನದಲ್ಲಿ ಒಳ್ಳೆಯ ಶಿವ ಪೂಜೆ ಮಾಡಿ ಎಲ್ರಿಗೂ ತೀರ್ಥ ಪ್ರಸಾದ ಹಂಚ್ತೀವಿ. ಇವತ್ತು ನಾಳೆ ಅನ್ನದಾನ ಇದೆ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ ಸಂಜೆ 3-4 ಗಂಟೆ. ಎಷ್ಟು ಜನ ಅನ್ನದಾನ ಇದೆ ಸರ್? ನಾಳೆ ಒಂದು 5,000 ಜನಕ್ಕೆ ಅನ್ನದಾನ. ಸರ್ ಇದೆಲ್ಲ ಮಾಡೋಕ್ಕೆ ಯಾರಾದರೂ ಸಪೋರ್ಟ್ ಇದ್ದಾರೆ ಸರ್ ನಿಮಗೆ? ಇದ್ದಾರೆ ಸರ್, ನಮ್ಮ ಸಂಘದಲ್ಲೇ ಇದೆ. ಆಮೇಲೆ ಈಗ ದಾನಿಗಳು ಎಲ್ಲ ದಾನಿಗಳಿಂದ ನಡೆಯುತ್ತದೆ. ಸಂಘದಿಂದನೂ ಸ್ವಲ್ಪ ರೆವಿನ್ಯೂ ಇರೋದ್ರಿಂದ ಎಲ್ಲ ಸೂಪರಾಗಿ ನಡೀತಾ ಇದೆ. ಬೆಳಿಗ್ಗೆಯಿಂದ ಒಂದು 15-20 ಸಾವಿರ ಆಗಿದ್ದಾರೆ. ಇಲ್ಲ ರಾತ್ರಿಯಿಂದ ಇನ್ನೂ ಒಂದು 5,000 ಜನ ಆಗ್ಬೋದು. ಇಲ್ಲ ಒಂದು 20-25 ಸಾವಿರ ಜನ. ಸರ್ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬರ್ತಾರೆ ಸರ್? ಬೆಳಿಗ್ಗೆ ರಾಮಲಿಂಗ ರೆಡ್ಡಿ ಅವರು ಬಂದಿದ್ದರು. ರಾಮಲಿಂಗ ರೆಡ್ಡಿ ಅವರು ಮಾಜಿ ಮೇಯರ್ ಮಲ್ಲಿಕಾರ್ಜುನ, ಈಗ ಗಂಗಾಂಬಿಕೆ ಮಲ್ಲಿಕಾರ್ಜುನ. ಈಗ ತೇಜಸ್ವಿ ಸೂರ್ಯ ಬರ್ತಾಯಿದ್ದಾರೆ, ನಮ್ಮ ಜನಪ್ರಿಯ ದಕ್ಷಿಣ ಲೋಕಸಭಾ ಸದಸ್ಯರು. ಮತ್ತು ಹಾಗೆ ಹೀಗೆ ಇವರು ನಮ್ಮ ಜನಪ್ರಿಯ ಶಾಸಕರು ಸಿ.ಕೆ. ರಾಮಮೂರ್ತಿ ಅವರು ಬರ್ತಾಯಿದ್ದಾರೆ. ಸರ್ ಡೆಕೋರೇಷನ್ ಥೀಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಇದು ಮೊದಲು ಬರೀ ಹೂವಾದ ಇದು ಮಾಡ್ತೀನಿ. ಈ ಸಲ ಒಂಥರ ಈಕೋ ಹಸಿರು ಇದು ಇರಲಿ ಅಂತೇಳಿ ಈಕೋ ಫ್ರೆಂಡ್ಲಿ ಜನಕ್ಕೂ ಒಂಥರ ಇದು. ಇದಾದರೆ 2-3 ದಿನ ಒಣಗಲ್ಲ ಹೂವು, ಆದರೆ ಈ ಬೇಸಿಗೆಗೆ ಒಂದೇ ದಿನ ಒಣಗಿಬಿಡುತ್ತೆ. ಹೌದು, ಇದು ಒಂದು 3-4 ದಿನ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಹಣ್ಣು ಪರಿಸರಕ್ಕೆ ಬೆಲೆ ಕೊಟ್ಟು ಇದು ಮಾಡಿ. ನಿಮ್ಮ ಹೆಸರು ಸರ್? ನಾನು ಜಿ ಲೊಕೇಶನ್ ಥ್ಯಾಂಕ್ ಯು. ಅಧ್ಯಕ್ಷ.